ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಲಸೂರು ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆ ಊಟಕ್ಕೆ ಹಾಕಿದ್ದಂತ ಅರ್ಜಿಯನ್ನ ಭೈರತಿ ವಾಪಸ್ ಪಡೆದಿದ್ದಾರೆ. ಸಿಐಡಿ ಆಕ್ಷೇಪಣೆಯನ್ನ ಸಲ್ಲಿಸತ್ತೆ. ಯಾವಾಗ ಸಿಐಡಿ ಆಕ್ಷೇಪಣೆ ಸಲ್ಲಿಸುತ್ತೋ ಆ ಸಂದರ್ಭದಲ್ಲಿ ಶಾಸಕರು ಯು-ಟರ್ನ್ ಹೊಡೆದಿದ್ದಾರೆ. ಭೈರತಿ ಪರ ವಕೀಲರ ಅರ್ಜಿಗೆ ಸಲ್ಲಿಸಿದಂತಹ ಸಿಐಡಿ ಆಕ್ಷೇಪಣೆ, ಶಾಸಕ ಭೈರತಿ ಬಸವರಾಜ್ ಪರ ವಕೀಲರು ಅರ್ಜಿ ವಾಪಸ್ ಪಡೆದುಕೊಂಡಿದ್ದಾರೆ. ಸಿಐಡಿ ಕ್ಯಾಂಟೀನ್ ಊಟವನ್ನೇ ಸ್ವೀಕರಿಸುತ್ತೇನೆ ಅಂತ ಹೇಳಿ ಭೈರತಿ ಪರ ವಕೀಲರು ಹೇಳಿದ್ದಾರೆ. ಮನೆ ಊಟ ಬೇಕು, ಆರೋಗ್ಯ ಸರಿಯಿಲ್ಲದ ಕಾರಣದಿಂದಾಗಿ ವೈದ್ಯರು ಕೂಡ ಮನೆಯ ಊಟಕ್ಕೆ ಹೇಳಿರ್ತಾರೆ. ಹಾಗಾಗಿ ಮನೆಯ ಊಟ ಬೇಕು ಅಂತ ಹೇಳಿ ಇವರ ಪರ ವಕೀಲರ ಬಳಿ ಹೇಳಿಸ್ತಾರೆ. ಅದಕ್ಕೆ ಅಂತ ಹೇಳಿ ಅರ್ಜಿಯನ್ನ ಕೂಡ ಸಲ್ಲಿಸ್ತಾರೆ. ಆದ್ರೆ ಯಾವಾಗ ಸಿಐಡಿ ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸುತ್ತೆ ಆ ಸಂದರ್ಭದಲ್ಲಿ ಭೈರತಿ ಅವರು ಯು-ಟರ್ನ್ ಹೊಡೆದಿದ್ದಾರೆ. ಮನೆ ಊಟ ಏನ್ ಬೇಡ, ಸಿಐಡಿ ಕ್ಯಾಂಟೀನ್ ಅಲ್ಲಿ ಏನ್ ಊಟ ಸಿಗುತ್ತೆ ಅದನ್ನೇ ನಾನು ಸ್ವೀಕರಿಸ್ತೇನೆ ಅಂತ ಹೇಳಿ ಇವರ ಪರ ವಕೀಲರು ಏನಿದ್ದಾರೆ ಅವರ ಬಳಿ ಈ ರೀತಿಯಾಗಿ ಹೇಳಿಸಿದ್ದಾರೆ. ಹಲಸೂರು ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ತನಿಖೆ ಕೂಡ ಆಗ್ತಾ ಇದೆ. ವಿಚಾರಣೆ ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಕಳೆದ 2 ದಿನಗಳ ಹಿಂದೆ ಅಷ್ಟೇ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸರಿಯಾಗಿ ಸ್ಪಂದನೆಯನ್ನ ನೀಡಿಲ್ಲ. ಯಾವ ಪ್ರಶ್ನೆಯನ್ನ ಕೇಳಿದ್ರೂ ಕೂಡ ಗೊತ್ತಿಲ್ಲ ಅನ್ನುವಂಥ ಉತ್ತರವನ್ನ ಭೈರತಿ ಅವರು ನೀಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಅವರನ್ನ ಬಂಧಿಸಲಾಯಿತು. ಅದಾದ ನಂತರದಲ್ಲಿ ಮೆಡಿಕಲ್ ಟೆಸ್ಟ್ಗೂ ಕೂಡ ಒಳಪಡಿಸಲಾಗುತ್ತೆ. ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಹೇಳಿ ಮತ್ತೆ ಇನ್ನೊಂದು ಟೆಸ್ಟ್ಗೆ ಒಳಪಡಿಸಿದಾಗ ರಿಪೋರ್ಟ್ ಓಕೆ ಅಂತ ಬಂದಂಥ ಸಂದರ್ಭದಲ್ಲಿ ಮತ್ತೆ ಕಸ್ಟಡಿಗೆ ಪಡೆದುಕೊಳ್ಳಲಾಯಿತು. ಸದ್ಯ ಸಿಐಡಿ ಅಧಿಕಾರಿಗಳಿಂದ ಡ್ರಿಲ್ ಮಾಡುವಂತ ಕೆಲಸ ಆಗಿದೆ. ಯಾವ ರೀತಿಯಾಗಿ ವಿಚಾರಣೆ ಮಾಡಬೇಕು, ಸೂಕ್ತ ಸಾಕ್ಷ್ಯ ಸಂಗ್ರಹವನ್ನ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಪ್ರಶ್ನೆಯನ್ನ ಕೇಳಬೇಕು ಅನ್ನೋದಾಗಿಯೂ ಕೂಡ ಸಿಐಡಿ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮನೆ ಊಟಕ್ಕೆ ಹಾಕಿದಂತಹ ಅರ್ಜಿಯನ್ನ ಸದ್ಯ ಭೈರತಿಯವರು ವಾಪಸ್ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಲಸೂರು ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಸಾಕಷ್ಟು ಸಂಚಲನ ಮೂಡಿಸಿತ್ತು. ಯಾಕೆ ಅಂತ ಹೇಳಿದ್ರೆ ಸಾರ್ವಜನಿಕರು ಓಡಾಡುವಂತಹ ರಸ್ತೆಯಲ್ಲಿ ಸಾಕಷ್ಟು ಜನ ಇರ್ತಾರೆ. ಆದರೂ ಕೂಡ ನಡು ರಸ್ತೆಯಲ್ಲಿ ಬೀದಿಯಲ್ಲಿಯೇ ಬೆಕ್ಲು ಶಿವನನ್ನ ಕೊಚ್ಚಿ ಕೊಲೆಯನ್ನ ಮಾಡಲಾಯಿತು. ಅದಾದ ನಂತರದಲ್ಲಿ ಇದರಲ್ಲಿ ಸಾಕಷ್ಟು ಜನರು ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಲಾಗುತ್ತೆ. 2025 ಜುಲೈ 15ರಂದು ರೌಡಿ ಶೀಟರ್ ಬೆಕ್ಲು ಶಿವ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂತಹ ಭೀಕರ ಹತ್ಯೆ ಅದು. ಹಾಗಾಗಿ ಶಿವ ತಾಯಿ ವಿಜಯಲಕ್ಷ್ಮಿ ಏನಿದ್ದಾರೆ ಅವರು ಒಂದು ದೂರನ್ನ ನೀಡ್ತಾರೆ. ಕಿರಣ್, ವಿಮಲ್, ಮದನ್, ಸ್ಯಾಮ್ವೆಲ್ ಹಾಗೆ 5ನೇ ಆರೋಪಿಯಾಗಿ ಭೈರತಿ ಬಸವರಾಜ್ ಅವರ ಹೆಸರನ್ನ ಉಲ್ಲೇಖಿಸಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗುತ್ತೆ. ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗುತ್ತೆ. ಆನಂತರ ಸಿಐಡಿ ಪೊಲೀಸರು ಕೂಡ ದೇಶವನ್ನ ಬಿಟ್ಟು ಹೋಗಬಾರದು ಅಂತ ಹೇಳಿ ಕಳೆದ ಡಿಸೆಂಬರ್ನಲ್ಲೇ ಲುಕೌಟ್ ನೋಟಿಸ್ ಅನ್ನು ಕೂಡ ಹೊರಡಿಸ್ತಾರೆ. ಬಳಿಕ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ರದ್ದುಗೊಳಿಸಿ 2ನೇ ಬಾರಿಯೂ ಕೂಡ ಲುಕೌಟ್ ನೋಟಿಸ್ ಅನ್ನ ಹೊರಡಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಯಾವಾಗ ಆಕ್ಷೇಪಣೆ ಸಲ್ಲಿಸುತ್ತೆ ಅದಾದ ನಂತರದಲ್ಲಿ ಭೈರತಿಯವರು ಯು-ಟರ್ನ್ ಹೊಡೆದಿದ್ದು ಯಾಕೆ ಅಂತ? ಎಸ್ ದಿವ್ಯದಾಸ್, ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಸಿಐಡಿ ಪೊಲೀಸರ ವಶದಲ್ಲಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಅವರು ಅಂದ್ರೆ ಆರೋಗ್ಯದ ಸಮಸ್ಯೆಯನ್ನ ಒಂದು ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಮನೆ ಊಟಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಜಯದೇವ ಆಸ್ಪತ್ರೆ ವೈದ್ಯರ ಸೂಚನೆಯಂತೆ ಮನೆ ನೀಡುವಂತೆ ಅರ್ಜಿಯನ್ನ ಹಾಕಿದ್ರು ನ್ಯಾಯಾಲಯಕ್ಕೆ. ಆದ್ರೆ ಸಿಐಡಿ ಪೊಲೀಸರು ಇದಕ್ಕೆ ಆಕ್ಷೇಪಣೆ ಸಲ್ಲಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಸದ್ಯ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಸಿಐಡಿ ಕ್ಯಾಂಟೀನ್ ಊಟವನ್ನ ಸ್ವೀಕರಿಸುತ್ತೇವೆ ಅಂತ ಭೈರತಿ ಬಸವರಾಜ್ ಪರ ವಕೀಲರು ತಿಳಿಸಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರ ಈಗಾಗಲೇ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಸಿಐಡಿ ಪೊಲೀಸರು ತನಿಖೆಯಲ್ಲಿ ಬಹುತೇಕ ಅಂಶಗಳನ್ನ ಪತ್ತೆ ಹಚ್ಚಿದ್ರು. ಹಾಗೇನೆ ನ್ಯಾಯಾಲಯಕ್ಕೆ ಕೂಡ ಚಾರ್ಜ್ ಶೀಟ್ ಮುಖಾಂತರ ಅಂದ್ರೆ ಕೆಲವೊಂದು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ರು. ಸದ್ಯ ಭೈರತಿ ಬಸವರಾಜ್ ಅವರ ಪಾತ್ರ ಈ ಪ್ರಕರಣದಲ್ಲಿ ಬಹುತೇಕವಾಗಿ ಸ್ಪಷ್ಟವಾಗಿ ತಿಳಿದಿರುವಂತದ್ದು. ಒಬ್ಬ ಶಾಸಕನಾಗಿ ಅಂದ್ರೆ ಈಗಾಗಲೇ KR-ಪುರಂ ಆಗಿರ್ಬೋದು, ಮಹದೇವಪುರ ಆಗಿರ್ಬೋದು, ಈ ವ್ಯಾಪ್ತಿಯಲ್ಲಿ ಭೈರತಿ ಬಸವರಾಜ್ ಇದು ಬಹಳಷ್ಟು ಹವಾ ಅಂದ್ರೆ ಇಲ್ಲಿ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಇತರೆ ಬಿಸ್ನೆಸ್ ಗಳಲ್ಲಿ ಇರುವಂತದ್ದು. ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲೂ ಕೂಡ ರಿಯಲ್ ಎಸ್ಟೇಟ್ ವಿಚಾರ ಆಗಿರ್ಬೋದು, ಇತರೆ ವಿಚಾರಗಳು ಕೂಡ ತಲುಪು ಹಾಕಿಕೊಂಡಿತ್ತು. ಅದಾದ್ಮೇಲೆ ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ A1 ಆರೋಪಿಗೆ ಇವರು ಯಾವ ರೀತಿಯಾಗಿ ಅಂದ್ರೆ ಹಣದ ಸಪೋರ್ಟ್ ಆಗಿರ್ಬೋದು, ಬೆಕ್ಲು ಶಿವ ಕೊಲೆಯನ್ನ ಮಾಡೋದಕ್ಕೆ ಯಾವ ರೀತಿ ಕುಮ್ಮಕ್ಕು ಕೊಟ್ಟಿದ್ರು ಅದಕ್ಕೆ ಪೂರಕ ಸಾಕ್ಷ್ಯಗಳು ಈಗಾಗಲೇ ಸಿಐಡಿ ಪೊಲೀಸರ ಕೈಯಲ್ಲಿರುವಂತದ್ದು. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಆತ ಆರೋಪಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಅಷ್ಟು ಮಾತ್ರವಲ್ಲದೆ ಈಗ ನ್ಯಾಯಾಲಯಕ್ಕೆ ಒಂದು ವೇಳೆ ಅರ್ಜಿಯನ್ನ ಹಾಕಿದ್ರು ಸಿಐಡಿ ಪೊಲೀಸರು ಇದಕ್ಕೆ ತಕ್ಕ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಅನ್ನೋದು ಭೈರತಿ ಬಸವರಾಜ್ ಪರ
ವಕೀಲರಿಗೆ ಗೊತ್ತಾಗಿದೆ. ಸೊ ಹೀಗಾಗಿ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಆರೋಗ್ಯದ ದೃಷ್ಟಿಯಿಂದ ಮತ್ತೊಮ್ಮೆ ಜಾಮೀನು ಕೋರಿ ಅರ್ಜಿ ಹಾಕುವ ಎಲ್ಲಾ ಲಕ್ಷಣ ಇರುವಂತದ್ದು. ಯಾಕಂದ್ರೆ ಅವರು ಜಯದೇವ ಆಸ್ಪತ್ರೆಯಲ್ಲಿದ್ದಾರೆ, ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಈಗಾಗಲೇ ವೈದ್ಯರ ಕೆಲವೊಂದು ರಿಪೋರ್ಟ್ ಗಳಲ್ಲಿ ಉಲ್ಲೇಖವಾಗಿರುವಂತದ್ದು. ಇದನ್ನೇ ಮುಂದಿಟ್ಕೊಂಡು ಜಾಮೀನು ಕೋರಿ ಅರ್ಜಿಯನ್ನ ಹಾಕೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಒಂದು ವೇಳೆ ಅಂದ್ರೆ ತನಿಖೆಯನ್ನ ಮುಂದೆ ಮತ್ತಷ್ಟು ಎದುರಿಸಬೇಕಾಗುತ್ತೆ. ಪ್ರಮುಖವಾಗಿ ಪರಪ್ಪನಾಗ್ರಹರ ಜೈಲಿಗೆ ಕೂಡ ಹೋಗ್ಬೇಕಾಗುತ್ತೆ. ಸೊ ಈ ಕಾರಣಕ್ಕಾಗಿ ಜೈಲಿಗೆ ಹೋಗೋದನ್ನೇ ಯಾವ ರೀತಿ ತಪ್ಪಿಸ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ವಕೀಲರು ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡು ಜಾಮೀನು ಹಾಕೋದಕ್ಕೆ ಮುಂದಾಗಿದ್ದಾರೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.